ರಾಜಾರೋಷವಾಗಿ ಭೂ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರೆ ಕೆಲ ಕದೀಮರು. ಆದರೂ ಕೂಡ ಬೀದರ್ನಲ್ಲಿ ಕಣ್ಮುಚ್ಕೊಂಡು ಕುಳಿತಿದ್ದಾರೆ ಅಧಿಕಾರಿಗಳೆಲ್ಲರೂ ಕೂಡ, ಮತ್ತು ಅಲ್ಲಿನ ಜಿಲ್ಲಾಡಳಿತ ಕೂಡ ಅಷ್ಟೇ. ಇನ್ನು ಅಲ್ಲಿನ ಉಸ್ತುವಾರಿ ಸಚಿವರು ಕೂಡ ಇದನ್ನು ಗಮನಕ್ಕೆ ತೆಗೆದುಕೊಳ್ಳುತ್ತಾ ಇಲ್ಲ. ಹಾಗಾದರೆ ಯಾರ ಕುಮ್ಮಕ್ಕಿದೆ ಇವರಿಗೆ? ಯಾಕೆ ಯಾರಿಗೂ ಕೂಡ ಭಯಪಡದೆ ಅಕ್ರಮವಾಗಿ ಈ ರೀತಿ ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ? ಭೂ ಸಂಪತ್ತನ್ನು ಲೂಟಿ ಹೊಡಿತಾ ಇದ್ದಾರೆ, ಕೊಳ್ಳೆ ಹೊಡಿತಾ ಇದ್ದಾರೆ. ಬೀದರ್ನಲ್ಲಿ ಬಳ್ಳಾರಿಯನ್ನು ಕೂಡ ಮೀರಿಸಿದಂತಹ ಗಣಿಗಾರಿಕೆ ನಡೀತಾ ಇದೆ. ಆದರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, DC ಶಿಲ್ಪಾ ಶರ್ಮಾ, ನೋಡಲೇಬೇಕಾದಂತಹ ಬಿಗ್ ಸ್ಟೋರಿ ಇದು. 15-20 ಎಕರೆ ಪಟ್ಟಾ ಜಾಗದಲ್ಲಿ ರಾಜಾರೋಷವಾಗಿ ಕಲ್ಲು ಮಣ್ಣು ಗಣಿಗಾರಿಕೆ ನಡೀತಾ ಇದೆ. ಗಣಿನಾಡು ಬಳ್ಳಾರಿಯನ್ನು ಕೂಡ ಮೀರಿಸುವಂತಿದೆ ಬೀದರ್ನ ಅಕ್ರಮ ಗಣಿಗಾರಿಕೆ. ಅಕ್ರಮ ಗಣಿಗಾರಿಕೆಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಸೆರೆಯಾಗಿವೆ. ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶದಲ್ಲಿನೇ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಪರವಾನಗಿಯನ್ನು ಪಡೆಯದೆ ಭೂ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ದಾರೆ ಈ ದಂಧೆಕೋರರು. ಬೀದರ್ನ ಹೊನ್ನುಡಿಕೆಯಲ್ಲಿ ಬನ್ನಿಕೇರೆಯಲ್ಲಿ ಅಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ. 50 ಅಡಿ ಆಳ ಭೂಮಿಯನ್ನು ಅಗೆದು ಕಲ್ಲು ಗಣಿಗಾರಿಕೆ, ಮಣ್ಣು ಗಣಿಗಾರಿಕೆ ಎಲ್ಲವನ್ನು ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ JCBಗಳು ಹಿಟಾಚಿ ಮೂಲಕ ಭೂಮಿಯನ್ನು ಅಗೆದು ಮಾರಾಟ ಮಾಡ್ತಾ ಇದ್ದಾರೆ. ಕೆಂಪು ಕಲ್ಲು ಮಾತ್ರವಲ್ಲದೆ ಕೆಂಪು ಮಣ್ಣನ್ನು ಕೂಡ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಾರೆ. ಭೂ ಸಂಪತ್ತನ್ನು ಲೂಟಿ ಮಾಡಿ ನೆರೆ ರಾಜ್ಯಕ್ಕೆ ಕಳಿಸ್ತಾ ಇದ್ದಾರೆ, ಮಾರಾಟ ಮಾಡ್ತಾ ಇದ್ದಾರೆ. ಅದರಿಂದ ಲಕ್ಷ ಲಕ್ಷ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಈ ದಂಧೆಕೋರರೆಲ್ಲರೂ ಕೂಡ. ಆಡ ಹಗಲೇ ಈ ಸಂಪತ್ತನ್ನು ಲೂಟಿ ಹೊಡಿತಾ ಇದ್ರು ಕೂಡ ಅಲ್ಲಿನ ಜಿಲ್ಲಾಡಳಿತ ಮಾತ್ರ ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿದ್ರು ಕೂಡ ನೋ ಯೂಸ್, ಯಾರೂ ಕೂಡ ಏನು ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಅಕ್ರಮಕ್ಕೆ ಗಣಿ ಇಲಾಖೆಯ ಅಧಿಕಾರಿಗಳು ಸಾಥ್ ನೀಡ್ತಾ ಇದ್ದಾರಾ ಎನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಈ ಅಕ್ರಮವಾದಂತಹ ಗಣಿಗಾರಿಕೆ ನಡೀತಾ ಇದೆ, ಅದರ ಬಗ್ಗೆ ಅಲ್ಲಿನ ಜಿಲ್ಲಾಧಿಕಾರಿಗಳ ಗಮನಕ್ಕೆ, ಉಸ್ತುವಾರಿ ಒಂದು ಸಚಿವರ ಗಮನಕ್ಕೆ ತಂದರೂ ಕೂಡ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳೇನಿದ್ದಾರೆ ಅವರಿಗೆ ಫೋನ್ ಮಾಡಿ ಕೇಳೋಣ, ಕಂಪ್ಲೇಂಟ್ ಕೊಡೋಣ ಅಂತಂದರೆ ಅವರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅವರು ಏನು ರಿಪ್ಲೈ ಕೂಡ ಮಾಡ್ತಾ ಇಲ್ಲ. ಹಾಗಾದರೆ ಇದನ್ನು ಕಾಪಾಡೋರು ಯಾರು? 50 ಅಡಿ ಆಳವನ್ನು ಅಗಿತಾ ಇದ್ದಾರೆ. 15-20 ಎಕರೆ ಜಾಗದಲ್ಲಿ ಈ ರೀತಿಯಾಗಿ ಅಕ್ರಮ ನಡೀತಾ ಇದೆ. ಕಲ್ಲು ಮಾತ್ರ ಅಲ್ಲ, ಮಣ್ಣು ಕೂಡ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು ವಿಡಿಯೋಗಳಲ್ಲಿ ಯಾವ ರೀತಿಯಾಗಿ ಯಾರ ಭಯ ಕೂಡ ಇಲ್ಲದೆ ಇದು ನಡೀತಾ ಇದೆ. ಇವರಿಗೆ ಯಾರು ಸಪೋರ್ಟ್ ಇದೆ? ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ? ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಏನಿದ್ದಾರೆ ಅವ್ರಿಗೂ ಕೂಡ ಗಮನಕ್ಕೆ ಬಂದಿಲ್ವಾ? ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ ಬಂದಿಲ್ವಾ? ಇಷ್ಟು ದೊಡ್ಡ ಮಟ್ಟದ ಅಕ್ರಮ ಆಗ್ತಾ ಇದ್ರು ಕೂಡ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಅಷ್ಟೇ ಇಲ್ಲ, ಅಲ್ಲಿನ ಸುತ್ತಮುತ್ತ ಭಾಗದಲ್ಲಿರುವಂತಹ ಭೂಮಿ ಏನಿದೆ ಅದರ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತೆ, ಬೆಳೆಗಳು ನಾಶವಾಗ್ತಾ ಹೋಗುತ್ತೆ, ಉಸಿರಾಟದ ಸಮಸ್ಯೆಗಳು ಎದುರಾಗುತ್ತೆ. ಇಷ್ಟೆಲ್ಲ ಆಗ್ತಾ ಇದೆ. ಅದಕ್ಕೂ ಮುಖ್ಯವಾಗಿ ಇವರು ಅಕ್ರಮವಾಗಿ ಯಾವುದೇ ರೀತಿಯ ಪರವಾನಗಿ ಇಲ್ಲ, ಲೈಸೆನ್ಸ್ ಇಲ್ಲದೆ ಮಾಡ್ತಾ ಇರುವಂತಹ ಕೆಲಸ, ಲಕ್ಷಾಂತರ ರೂಪಾಯಿಯನ್ನು ಕೊಳ್ಳೆ ಹೊಡಿತಾ ಇದ್ದಾರೆ, ಬೇರೆ ರಾಜ್ಯಗಳಿಗೆ ಕಳಿಸ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿನ ಅಧಿಕಾರಿಗಳಾಗಲಿ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ತಲೆ ಕೆಡಿಸ್ಕೋಬೇಕಲ್ಲ, ಯಾರೂ ಕೂಡ ಏನೂ ಮಾಡ್ತಾ ಇಲ್ಲ ಒಂದು ವಿಚಾರವಾಗಿ. ಹೀಗಾಗಿ ಇದಕ್ಕೆ ಬ್ರೇಕ್ ಹಾಕಬೇಕಾಗಿದೆ. ಸಂಪತ್ತನ್ನು ಕೊಳ್ಳೆ ಹೊಡೆತಿರುವಂಥರ ವಿರುದ್ಧ, ದಂಧೆಕೋರರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು. ಅಲ್ಲಿ ಜನರು ಕೂಡ ಇದನ್ನೇ ಆಗ್ರಹ ಮಾಡ್ತಾ ಇದ್ದಾರೆ. 50 ಅಡಿ ಆಳ ತೋಡ್ತಾ ಇದ್ದಾರೆ, ತೋಡಿ ಅಗಿತಾ ಇದ್ದಾರೆ. ಇದರಿಂದ ನಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ ಕೂಡ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಇದಕ್ಕೆ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಅಲ್ಲಿನ ಸಾರ್ವಜನಿಕರು ಆಗ್ರಹವನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗಿ ಯಾರು ತಲೆ ಕೆಡಿಸ್ಕೊಳ್ತಾರೆ ಅಥವಾ ಇವರು ಕೂಡ ಪ್ರಭಾವಿಗಳ ಒಂದು ಕೈವಾಡ ಇದೆ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ? ಕಾದು ನೋಡಬೇಕು. ಯಾರು
ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.